ಒಂದ್ ಹುಡುಗ ಪಾಸ್ಟ್ ಅಲ್ಲಿ ಒಂದ್ ಲವ್ ಸ್ಟೋರಿ, ಪ್ರೆಸೆಂಟ್ ಅಲ್ಲಿ ಒಂದ್ ಲವ್ ಸ್ಟೋರಿ ಮಧ್ಯೆ ಸಿಗಾಕೊಂಡಾಗ ಅವನ ಜೀವನದಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಕಾಮಿಡಿ, ಲವ್, ಎಮೋಷನಲ್ ಆಗಿ ತೋರ್ಸೋದಕ್ ಬರ್ತಾ ಇರುವಂತ ಫಿಲಂ ನಾರಿ ನಾರಿ ನಡುಮ ಮುರಾರಿ. ಶರ್ವಾನಂದ್ ಅವರು ಹೀರೋ ಆಗಿ, ಸಂಯುಕ್ತಾ ಮೆನನ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಂತ ಈ ಫಿಲಂ ಸಂಕ್ರಾಂತಿ ಹಬ್ಬಕ್ಕೆ ಸೈಲೆಂಟ್ ಆಗಿ ಬಂದ್ರು ಕೂಡ ಸೌಂಡ್ ಮಾಡೋ ಹಾಗೆ ಇದೆ. ತುಂಬಾ ಹೈಪ್ ಇಲ್ದೆ ಅಥವಾ ಓವರ್ ಫೀಲ್ ಕೊಡದೆ ನಾರ್ಮಲ್ ಆಗಿ ಶುರು ಆಗುವಂತ ಫಿಲಂ ಇದು. ಇದರ ಕತೆ ಏನ್ ಡಿಫ್ರೆಂಟ್ ಆಗಿಲ್ಲ, ನಾವು ಆಲ್ರೆಡಿ ತುಂಬಾ ಫಿಲಂ ಅಲ್ಲಿ ನೋಡಿರೋ ತರಾನೇ ಇದೆ. ಆದ್ರೆ ಅದೇ ಇದರ ಪ್ಲೇಸ್ ಪಾಯಿಂಟ್. ಯಾಕೆ ಅಂತಂದ್ರೆ ಯಾವುದೇ ರೀತಿ ಓವರ್ ಡ್ರಾಮಾ ಇಲ್ಲದೆ ನಮ್ಮ ಸುತ್ತಮುತ್ತ ನಡೆಯುವಂತದ್ದನ್ನೇ ತೋರಿಸಿದ್ದಾರೆ. ಇನ್ನು ಶರ್ವಾನಂದ್ ಅವರ ಆಕ್ಟಿಂಗ್ ನ್ಯಾಚುರಲ್ ಆಗಿ ತುಂಬಾ ಎನರ್ಜೆಟಿಕ್ ಆಗಿ, ಎಲ್ಲೂ ಹೈಪ್ ಇಲ್ಲದೆ ಒಬ್ಬ ನಾರ್ಮಲ್ ಹುಡುಗನ್ ತರ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಇವರ ಪಾಸ್ಟ್ ಅಂಡ್ ಪ್ರೆಸೆಂಟ್ ಲವ್ ಸ್ಟೋರಿ ಇವಾಗಿನ ಜನರೇಷನ್ ಅಲ್ಲಿ ತುಂಬಾ ಮೆಂಬರ್ಸ್ ಲೈಫ್ ಅಲ್ಲಿ ಇದು ನನ್ನ ಸ್ಟೋರಿ ಅಲ್ವಾ ಅನ್ನೋ ತರ ಇದೆ. ಹಾಗೆ ಇದರಲ್ಲಿ ಇಬ್ರು ಹೀರೋಯಿನ್ಸ್ ಇದ್ದಾರೆ. ಸಾಕ್ಷಿ ಅವರು ಇದರಲ್ಲಿ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡ್ರೆ, ಎಕ್ಸ್ ಗರ್ಲ್ ಫ್ರೆಂಡ್ ಆಗಿ ಸಂಯುಕ್ತಾ ಮೆನನ್ ಅವರು ತುಂಬಾ ಸಾಫ್ಟ್ ಅಂಡ್ ಎಮೋಷನಲ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಇವರ ಕ್ಯಾರೆಕ್ಟರ್ ಆಪೋಸಿಟ್ ಇರೋದ್ರಿಂದ ಹೀರೋ ಲೈಫ್ ಅಲ್ಲಿ ಫೇಸ್ ಮಾಡುವಂತ ಸಿಚುವೇಶನ್ ತುಂಬಾ ಇಂಟ್ರೆಸ್ಟಿಂಗ್ ಫೀಲ್ ಕೊಡಿಸುತ್ತೆ. ಇನ್ನು ಇವರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಟ್ರಯಾಂಗಲ್ ಲವ್ ಸ್ಟೋರಿ ಆಗಿರ್ಬೋದು, ಮತ್ತೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಈ ಫಿಲಂ ಅಲ್ಲಿ ಸತ್ಯ ಅವರ ಕಾಮಿಡಿ, ಟೈಮಿಂಗ್, ಡೈಲಾಗ್, ಸಿಚುವೇಶನಲ್ ಕಾಮಿಡಿ ಎಲ್ಲ ಚೆನ್ನಾಗಿ ವರ್ಕೌಟ್ ಆಗಿದೆ. ಇದು ಸಿನಿಮಾನ ಎಲ್ಲೂ ಬೋರ್ ಆಗದೆ ಇರೋ ಹಾಗೆ ಕ್ಯಾರಿ ಮಾಡುತ್ತೆ. ಇನ್ನು ಶರ್ವಾನಂದ್ ಅವರು ಮಾಡುವಂತ ಸಣ್ಣ ಸಣ್ಣ ಮಿಸ್ಟೇಕ್ ನಮ್ಮ ಲೈಫ್ಗೆ ಕನೆಕ್ಟ್ ಆಗುತ್ತೆ. ಇನ್ನು ಈ ಫಿಲಂ ನಲ್ಲಿ ಮ್ಯೂಸಿಕ್ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಯಾಕೆ ಅಂತಂದ್ರೆ ಎಲ್ಲೂ ಕೂಡ ಓವರ್ ಸೌಂಡ್ ಮಾಡದೆ ತುಂಬಾ ಡೀಸೆಂಟ್ ಆಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ರಾಮ್ ಅಬುರಾಜು ಅವರ ಡೈರೆಕ್ಷನ್ ಇಲ್ಲಿ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಓವರ್ ಡ್ರಾಮಾ ಅಥವಾ ಓವರ್ ಎಲಿವೇಶನ್ ಇಲ್ಲದೆ ಫ್ಯಾಮಿಲಿ ಅಂಡ್ ಯೂತ್ ಆಡಿಯನ್ಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಫಿಲಂ ಮಾಡಿದ್ದಾರೆ. ಇನ್ನು ಫಿಲಂ ನ ನೆಗೆಟಿವ್ ಅಂತ ಬಂದ್ರೆ ಸೇಮ್ ರೂಟೀನ್ ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಫೀಲ್ ಆಯ್ತು. ಹಾಗೆ ಮಧ್ಯ ಲ್ಯಾಗ್ ಕೂಡ ಅನಿಸ್ತು. ಕೆಲವೊಂದು ಸೀನ್ಸ್ ನ ಇವರು ತೋರಿಸೋ ರೀತಿ ಇನ್ನ ಸ್ವಲ್ಪ ಚೇಂಜ್ ಮಾಡಬಹುದಿತ್ತು ಅನ್ನೋ ಸಣ್ಣ ಮಿಸ್ಟೇಕ್ ಕೊಡ್ಬಿಟ್ರೆ ದೊಡ್ಡದಾಗಿ ಯಾವುದೇ ರೀತಿ ನೆಗೆಟಿವ್ ಇರಲಿಲ್ಲ. ಫೈನಲಿ ನನ್ನ ಕೇಳಿದ್ರೆ ಇದು ಒಂದು ಒಳ್ಳೆ ಫಿಲಂ ಆಗಿತ್ತು. ಫಸ್ಟ್ ಟೈಮ್ ಗೆ ಕನೆಕ್ಟ್ ಆಗಿಲ್ಲ ಅಂದ್ರೂ ಸ್ಲೋಲಿ ಎಲ್ಲ ಚೆನ್ನಾಗಿದೆ ಅಂತ ಫೀಲ್ ಕೊಡುವಂತ ಸಿನಿಮಾ. ಸಂಯುಕ್ತಾ ಮೆನನ್ ಅವರ ಕ್ಯೂಟ್ನೆಸ್ ಅಂಡ್ ಕಾಮಿಡಿ ಜೊತೆ ಶರ್ವಾನಂದ್ ಅವರ ಕಂಬ್ಯಾಕ್ ಕೂಡ ಆಗಿದೆ. ಮತ್ತೆ ಇದನ್ನ ಫ್ಯಾಮಿಲಿ ಜೊತೆ ಹೋಗಿ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದಾ ಅಂತಂದ್ರೆ ಡೆಫಿನೆಟ್ಲಿ ಎಸ್. ಅದರಲ್ಲೂ ಯೂತ್ ಗೆ ಕನೆಕ್ಟ್ ಆಗುವಂತ ಫಿಲಂ. ಇನ್ನು ನೀವು ಆಲ್ರೆಡಿ ಫಿಲಂ ನೋಡಿದ್ರೆ ನಿಮ್ಗೆ ಮೂವಿ ಏನ್ ಅನ್ನಿಸ್ತು, ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.